ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಶಾಸಕರಾದಂತ ರಾಮಲಿಂಗಾರೆಡ್ಡಿ ಅವರೇ, ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಕಾರ್ಪೊರೇಷನ್ ಕಮಿಷನರ್, ಜಿಬಿಎ ಕಮಿಷನರ್ ಇದ್ದಾರೆ, ಮಹೇಶ್ ರಾವ್, ಮಣಿವಣ್ಣನ್ ಇದ್ದಾರೆ, ನಮ್ಮ ಸಿಟಿ ಕಮಿಷನರ್, ಹೊಸ ಸಿಟಿ ಕಮಿಷನರ್ ಸೌತ್ ರಮೇಶ್ ಇದ್ದಾರೆ, ಮಂಜುನಾಥ್ ರೆಡ್ಡಿ ಮಾಜಿ ಮೇಯರ್ ಇದ್ದಾರೆ, ಇನ್ನೆಲ್ಲ ಮುಖಂಡಗಳೆಲ್ಲ ಇದ್ದಾರೆ. ಫಸ್ಟ್ ಎಲ್ಲ ನನ್ನ ಆಹ್ವಾನಕ್ಕೆ ಎಲ್ಲ ನಾಗರಿಕರು, ಕಾರ್ಯಕರ್ತರು, ಮಾಧ್ಯಮದವರು ಎಲ್ಲ ಕೂಡ ತಾವೆಲ್ಲ ಬಂದಿದ್ದೀರಿ. ನಾನು ನಿಮ್ಮೆಲ್ಲರೂ ಕೂಡ ದೀಪಾವಳಿ ಶುಭಾಶಯ ತಲುಪಿಸ್ತಾ ಇದ್ದೀನಿ ಮತ್ತು ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಬೆಂಗಳೂರು ಸಿಟಿ 1,40,00,000 ಪಾಪ್ಯುಲೇಷನ್ ಇದೆ. ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು, ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ದಿನಕ್ಕೆ 3,000 ವೆಹಿಕಲ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ. 1,30,00,000 ಅಷ್ಟು 23 ಲಕ್ಷ ಆಕ್ಚುಲಿ ವೆಹಿಕಲ್ ಈಗಾಗಲೇ ಬೆಂಗಳೂರು ನಗರದಲ್ಲಿ ರಿಜಿಸ್ಟರ್ ಆಗ್ತಾ ಇದೆ. 70 ಲಕ್ಷ ಜನ ಹೊರಗಡೆಯಿಂದ ಬಂದು ಬೆಂಗಳೂರು ಬರ್ತಾ ಇದ್ದಾರೆ. ಅವ್ರದ್ದು ಏನೋ ಪ್ರಾಬ್ಲಮ್ಗೆ ಬರ್ತಾ ಇದ್ದಾರೆ, ಕೆಲ್ಸಕ್ಕೂ ಬರ್ತಾ ಇದ್ದಾರೆ, ವಾಪಸ್ ಹೋಗ್ತಾ ಇದ್ದಾರೆ. ಈ ಜನಸಂಖ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಬಂದು ಎಲ್ಲರೂ ಕೂಡ ಉದ್ಯೋಗ ಬರ್ತಾ ಇದ್ದಾರೆ, ಕೆಲವು ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಯಾರ್ಯಾರು ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದ್ದಾರೆ, ಯಾವುದೇ ಉದ್ಯೋಗ ಆಗ್ಲಿ, ಎಲ್ಲ ಬಹಳ ದೊಡ್ಡದಾಗಿ ಬೆಳೆದಿದ್ದಾರೆ. ದೊಡ್ಡದಾಗಿ ಬೆಳೆದಾಗ ಕೆಲವರು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಯಾವ ಸ್ಟೇಜ್ ಅಲ್ಲಿ ಆಗಿದ್ದೀವಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ನಾನು ಅದಕ್ಕೆ ಕೇಳಿದೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಕೆಲವೆಲ್ಲ ಮರ್ತು ಟೀಕೆ ಮಾಡ್ತಾ ಇದ್ದಾರೆ, ಟ್ವೀಟ್ ಮಾಡ್ತಾ ಇದ್ದಾರೆ. ನಾನೇ ಅವಕಾಶ ಮಾಡಿಕೊಟ್ಟಿದ್ದೀನಿ ನಾಗರಿಕರಿಗೆ. ಎಲ್ಲೆಲ್ಲಿ ಗುಂಡಿ ಇದೆ ನಮ್ಮ ಪೊಲೀಸ್ ಕಮಿಷನರ್ ತಿಳಿಸಿ, ಕಾರ್ಪೊರೇಷನ್ ಕಮಿಷನರ್ ತಿಳಿಸಿ, ನೀವು ಕೂಡ ಒಂದು ಫೋಟೋ ಹಿಡಿದ್ಬಿಟ್ಟು ವಾಟ್ಸಪ್ ಮಾಡಿ ನಮ್ಮ ನಂಬರ್ ಕೊಟ್ಟಿದ್ದೀನಿ. ಸೊ ಫಿಕ್ಸ್ ಮೈ ಪಾರ್ಟ್ ಹೋಲ್ ಅಂತ ಹೇಳಿ ಅದು ಬಹಳ ಜನ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಎಲ್ಲೂ ಕೂಡ ಈ ರೀತಿ ಓಪನ್ ಆಗಿ ನಾಗರಿಕರಿಗೆ ನೀವು ಫೋಟೋ ಹಿಡಿದ್ಬಿಟ್ಟು ನೀವು ಕೊಡಿ ಅಂತ ಹೇಳಲಿಲ್ಲ. ಮಾಧ್ಯಮದವರು ಕೆಲವು ಕಡೆ ಅದನ್ನೆಲ್ಲ ಫೋಟೋಗಳನ್ನ ಹಾಕ್ತಾ ಇದ್ದಾರೆ. ಐ ವೆಲ್ಕಮ್ ಆಲ್ ದಿ ಕ್ರಿಟಿಸಿಸಮ್, ನೋ ಪ್ರಾಬ್ಲಮ್. ಯಾಕೆಂದ್ರೆ ಅಲ್ಟಿಮೇಟ್ಲಿ ಕ್ರಿಟಿಸಿಸಮ್ ಇದ್ದರೆ ಡೆಮೋಕ್ರಸಿಗೆ ವ್ಯಾಲ್ಯೂ ಜಾಸ್ತಿ. ಹಂಗಂತ ಕೆಲವರು ಬಹಳ ವಿಪಕ್ಕಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ನೀವು ಜನ ನಮ್ಗೆ ಅವಕಾಶ ಕೊಟ್ಟಿದ್ದೀರಿ, ನಿಮ್ ಸರ್ವಿಸ್ ನಾವು ಮಾಡ್ಬೇಕು ಅಂತ. ಈಗ ಬಹಳ ಜನ ನಮ್ಮ ಶೇಷಾದ್ರಿ ಅವರಿಂದ ಪ್ರಾರಂಭ ಆಗಿ ಸುಮಾರು 180 ಜನ ಕೊಟ್ಟಿದ್ದಾರೆ. ಕೆಲವು ನನ್ಗೆ ವಾಕ್ ಮಾಡ್ಬೇಕಾದ್ರು ಕೆಲವು ತಿಳಿಸಿದ್ದಾರೆ. ಶಾಂತಿನಗರ ಹೌಸಿಂಗ್ ಸೊಸೈಟಿ ವಿಚಾರ ಇರ್ಬೋದು, ಸ್ಯಾನಿಟರಿ ಲೈನು, ಫ್ಲಡ್ ಏರಿಯಾ, ಸೈಕ್ಲಿಂಗ್ ಕಾರ್ಡರ್, ಟ್ರೀ, ಆಮೇಲೆ ಏರ್ಪೋರ್ಟ್ಗೆ ಬಸ್ಸು, ಇವೆಲ್ಲ ಕೂಡ, ಮತ್ತು ಕೆಲವು ವಾಟರ್ ಬಿಲ್ ವಿಚಾರದಲ್ಲಿ, ಕೋರಮಂಗಲ ಮೆಟ್ರೋ ಲೈನು, ನ್ಯೂ ಪ್ರಾಜೆಕ್ಟ್ಸ್, ಇವೆಲ್ಲ ಕೂಡ ಕೆಲವೆಲ್ಲ ಕೊಟ್ಟಿದ್ದೀರಿ. ಕಸದ ವಿಚಾರ ಕೊಟ್ಟಿದ್ದೀರಿ, STP ವಿಚಾರ ಕೊಟ್ಟಿದ್ದೀರಿ, ಈ ಖಾತಾ ಕೊಟ್ಟಿದ್ದೀರಿ, ಬೆಳ್ಳಂದೂರು ಲೇಕ್ ಬಗ್ಗೆ ಕೊಟ್ಟಿದ್ದೀರಿ, ಡ್ರಗ್ ಅಡಿಕ್ಷನ್ ಬಗ್ಗೆ ತಿಳಿಸಿದ್ದೀರಿ, ಮಾಡೆಲ್ ಕಾರ್ಪೊರೇಷನ್ ಅದು ಕೂಡ ಮಾತಾಡಿದಿರಿ, ವೆಹಿಕಲ್ಗೆ ಯಾವ ರೀತಿ ಸೇರ್ಬೇಕು, ಲಾಸ್ಟ್ ಮೈಲ್ ವೆಹಿಕಲ್ ಬಗ್ಗೆ ಹೇಳಿದಿರಿ, ಖಾತಾ ಸ್ಕೂಲ್ಸ್ ಯಾವ ರೀತಿ ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳಿದಿರಿ. ಸೊ ಈ ರೀತಿ ಫುಟ್ಪಾತ್ ಬಗ್ಗೆ ಕೊಟ್ಟಿದ್ದೀರಿ, CS ಸೈಟ್ ಬಗ್ಗೆ ಕೊಟ್ಟಿದ್ದೀರಿ, ಆಟೋ ಸಿಸ್ಟಮ್, ಬಿಲ್ ಓವರ್ ಬಿಲ್ಲು, ವೇಕೆಂಟ್ ಸೈಟು, ಏರಿಯಾ, ಟ್ರೀ ಪ್ಲಾಂಟೇಶನ್ ವಿಚಾರ, ಇವೆಲ್ಲ ಕೂಡ ತಿಳಿಸಿದಿರಿ. ನಾವು ಬಂದ ಮೇಲೆ 2 ವರ್ಷದಲ್ಲಿ ಬಹುಶಃ ನಾನು ಏನಾದ್ರು ತೀರ್ಮಾನ ಮಾಡಿದ್ದು ನೀವು ಹಿಸ್ಟ್ರಿಗೆ ಯಾರು ಹೋದ್ರೆ ಬಹುಶಃ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಾವು ಡಿಸಿಷನ್ಸ್ ತಗೊಂಡಿದ್ದೀವಿ. ಧೈರ್ಯವಾಗೂ ನಮ್ಮ ಅಧಿಕಾರಿಗಳು ನಾವೇನ್ ಹೇಳಿದೀವಿ ಅದನ್ನೆಲ್ಲ ಮಾಡಿದ್ದಾರೆ. ಸೊ ಪಬ್ಲಿಕ್ಗೂ ಗೊತ್ತಿದೆ, ಅಪೋಸಿಷನ್ ಪಾರ್ಟಿಗೂ ಗೊತ್ತಿದೆ. ಅಪೋಸಿಷನ್ ಪಾರ್ಟಿಯವರು ಕೂಡ ನನಗೆ ಬೆಂಗಳೂರಿನ 5 ಕಾರ್ಪೊರೇಷನ್ ಮಾಡ್ಬೇಕಂದಾಗ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಹೌಸ್ ಕಮಿಟಿ ಫಾರ್ಮ್ ಮಾಡಿದ್ದೆ, ಎಲ್ಲರ ಗ್ರೀವೆನ್ಸಸ್ ತಗೊಂಡಿದ್ದೆ, ಎಲ್ಲ ಮಾಡಿದ್ದೀನಿ. ಈಗ ಮೊದಲು 198 ವಾರ್ಡ್ ಇತ್ತು, ಈಗ 369 ವಾರ್ಡ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿ ಈಗಾಗಲೇ
ಕಾರ್ವಿಂಗ್ ಆಗಿದೆ, ಕೆಲಸ ಕೂಡ ನಡೀತಾ ಇದೆ, ಅಬ್ಜೆಕ್ಷನ್ ಹಾಕಿದ್ದಾರೆ, ಏನಾಗುತ್ತೆ ಮಾಡ್ತೀವಿ. ಸೊ 23ನೇ ತಾರೀಕು ಏಪ್ರಿಲ್ ಗವರ್ನರ್ ಅವರು ಸಿಗ್ನೇಚರ್ ಮಾಡಿದ್ರು. ಮೇ 15ನೇ ತಾರೀಕು ನೋಟಿಫಿಕೇಶನ್ ಮಾಡಿದೆ. ಸೆಪ್ಟೆಂಬರ್ 2ನೇ ತಾರೀಕು ಇದನ್ನ 5 ಕಾರ್ಪೊರೇಷನ್ಗೆ ಏರಿಯಾನ ಬೌಂಡ್ರಿನ ಫಿಕ್ಸ್ ಮಾಡಿದೆ. ಈಗ ಏರಿಯಾ ಕೂಡ ಕಾಲ್ ಮಾಡಿದೀವಿ, ಆಗಿದೆ. ಸೊ ಇದೊಂದು ಇಡೀ ದೇಶದಲ್ಲೇ ಯಾಕೆ ಹಿಂಗ್ ಇಷ್ಟು ಜಲ್ದಿ ಇದನ್ನ ಮಾಡಕ್ ಸಾಧ್ಯ ಅಂತ ಹೇಳಿ ಎಲ್ಲ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈಗ ಕೆಲಸ 5 ಕಾರ್ಪೊರೇಷನ್ ಕಮಿಷನರ್ಗಳು ಮೊದಲು ಬರೀ ಮಹೇಶ್ವರ ಒಬ್ಬರಿದ್ರು, ಈಗ ಅವರು ಜಿಬಿಗಿದ್ದಾರೆ. 5 ಕಾರ್ಪೊರೇಷನ್ ಅವರು ಕೂಡ ಈಗ ಅದೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಪ್ರಾಬ್ಲಮ್ಸ್ ಇದೆ, ನನ್ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಕಡೆ ಇಡೀ ದೇಶದಲ್ಲಿ ಎಲ್ಲ ಕಡೆ ಇದೆ. ನಾವು ಇಲ್ಲಿ ಪ್ರಸ್ತುತ ಕಂಟ್ರೋಲ್ ಮಾಡ್ತಾ ಇಲ್ಲ, ಅವ್ರಿಗೆ ಫ್ರೀಯಾಗೆ ಬಿಟ್ಟಿದೀವಿ. ನಾವು ಕ್ರಿಟಿಸೈಸ್ ಮಾಡ್ಲಿ ಅಂತ. ಬೇರೆ ರಾಜ್ಯದಲ್ಲೆಲ್ಲ ಅದಕ್ಕೆಲ್ಲ ಆ ರೀತಿ ಅವಕಾಶ ಕೊಡಲ್ಲ. ನೀವು ಎಲ್ಲಿ ಡೆಲ್ಲಿ ಕರ್ಕೊಂಡೋಗಿ, ಮುಂಬೈ ಕರ್ಕೊಂಡೋಗಿ, ಎಲ್ಲಿ ಬೇಕಾದ್ರೆ ಕರ್ಕೊಂಡೋಗಿ ನಾನು ತೋರಿಸ್ತೀನಿ ಒಂದೊಂದು ರೋಡ್ ಅಲ್ಲಿ ಏನೇನಿದೆ ಅಂತ, ಮಳೆ ಬರ್ತಾ ಇರ್ಬೇಕಾದ್ರೆ ಏನು ಅಂತ. ಬಟ್ ಅದನ್ನು ನಾವು ಮಾಡ್ತಾ ಇದೀವಿ. ಸುಮಾರು 106 ಕಿಲೋಮೀಟರ್ನ ಕಾಂಕ್ರೀಟ್ ರೋಡ್ ಅನ್ನ ಈಗಾಗಲೇ ಪರಿವರ್ತನೆ ಮಾಡಿದೀವಿ. ಇನ್ನು ಮುಂದಕ್ಕೂ ಕೂಡ ನಾವು ತೆಗೆದುಕೊಳ್ತಾ ಇದೀವಿ. ಹೊಸಗೆ 117 ಕಿಲೋಮೀಟರ್ ಬ್ಯಾಂಗ್ಳೂರ್ ಬಿಸಿನೆಸ್ ಕಾರಿಡಾರ್ ಅಂತ 2008 ಅಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಅಂತ ಮಾಡಿದ್ರು. ಯಾವ್ದನ್ನ ಡಿಸಿಷನ್ ತೊಗೊಳಕಾಗಿರ್ಲಿಲ್ಲ. ನಾನು ಅದನ್ನು ತೆಗೆದುಕೊಂಡು ಬೆಂಗಳೂರಿಗೆ ಒಂದು ಹೊಸ ರೋಡ್ ಬೆಂಗಳೂರು ಸಿಟಿ ಒಳಗಡೆ ಬರ್ತದೆ. ಈ ಕಡೆ BIC ಎಕ್ಸಿಬಿಷನ್ ಸೆಂಟರ್ ಇಂದ ಪ್ರಾರಂಭ ಮಾಡಿ ಯಲಹಂಕಾಗ್ ಹೋಗಿ, ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಹೋಗಿ, ಈ ಕಡೆ ಮೈಸೂರು ರೋಡ್ ತಲುಪುವಂತದ್ದು. ಅದಕ್ಕೆಲ್ಲ ಕೂಡ ಅವ್ರಿಗೆ ಒಳ್ಳೆ ಕಾಂಪನ್ಸೇಷನ್ ಮೊನ್ನೆ ಡಿಕ್ಲೇರ್ ಮಾಡಿದೀನಿ. ಎಲ್ಲರೂ ಹ್ಯಾಪಿ ಇದಾರೆ. 2 ವರ್ಷದಲ್ಲಿ ಅದನ್ನ ಮಾಡ್ಬೇಕು ಅಂತ ಹೊರಟಿದೀವಿ. 118 ಕಿಲೋಮೀಟರ್ ನಿಮ್ EG ಫ್ಲೈಓವರ್ ಯಾವ ರೀತಿ ನೀವು ಮಾಡಿ ಅದಕ್ಕೆ ನಿಂತಿತ್ತು, ಅದು ಹೊಸದಾಗಿ ಈಗ ತಿರ್ಗಾ ಅದನ್ನ ಕಾಂಟ್ರಾಕ್ಟ್ ಓಡೋದ್ರು ಅಂತ ಹೇಳಿ ತಿರ್ಗಾ ನಾವು ಕೊಟ್ಟಿದ್ದೀವಿ. ಆ ರೀತಿ 118 ಕಿಲೋಮೀಟರ್ ಫ್ಲೈಓವರ್ಸ್ ನಾನು ಆಡ್ ಮಾಡ್ತಾ ಇದ್ದೀನಿ. ಜೊತೆಗೆ ಕ್ಯಾನಲ್ಗಳ ಪಕ್ಕ ಆ ಕಡೆ ಈ ಕಡೆ ಒಂದು 50 ಅಡಿ ರೋಡ್ ನ ಮಕ್ಕಳು ಸ್ಕೂಲ್ಗಳು ಓಡಾಡೋರು, ಸಾಮಾನ್ಯ ಜನ ಓಡಾಡೋರಿಗೆ ಬಸ್ ಅಲ್ಲದೆ ಹೊಸ ರೋಡ್ ಕೂಡ ಕ್ರಿಯೇಟ್ ಮಾಡ್ಬೇಕು ಅಂತ ನೋಟಿಫಿಕೇಶನ್ ಕೂಡ ನಾನು ಮಾಡಿದ್ದೀನಿ. ರಾಮಲಿಂಗಾರೆಡ್ಡಿ ಅವ್ರ ಕಾಲದಲ್ಲಿ ಡಬಲ್ ಫ್ಲೈಓವರ್ ಏನಿತ್ತು ನಿಮ್ ಕ್ಷೇತ್ರದಲ್ಲೇ ಒಂದಿತ್ತು, ಅದನ್ನ ಇಡೀ ದೇಶಕ್ಕೆ ಮಾಡಿದ್ರು. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಾಗ ಕೂಡ ನಾನು ತೋರಿಸ್ದೆ. ಅವರು ಕೂಡ ಇಟ್ ಇಸ್ ಎ ವೆರಿ ಗುಡ್ ಮಾಡೆಲ್, ಟೇಕ್ ಇಟ್ ಅಪ್ ಅಂತ ಹೇಳಿ DK ಅಂತ ಹೇಳಿ ಅವರು ಕೂಡ ನನಗೆ ಹೇಳಿದ್ರು. ಸೊ ಅದು 44 ಕಿಲೋಮೀಟರ್ ಹೊಸದಾಗೆ ಡಬಲ್ ಡಕ್ಕರ್ ಆಡ್ ಆಗ್ತಾ ಇದೆ. ಮೆಟ್ರೋ ಇದೆ ಅಂದ್ರೆ ಫ್ಲೈಓವರ್ ಮೇಲೆ ಅದಕ್ಕೆ ರೈಲು ಹಾಕುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಸೊ ಹಿಂಗೆ ಟನಲ್ ಕೂಡ ಮಾಡ್ತಾ ಇದೀವಿ. ಕೆಲವರು ಟೀಕೆ ಮಾಡ್ತಾ ಇದಾರೆ, ದುಡ್ಡು ಹೊಡಿಯಕ್ಕೇನೆ ಬಾಚಕ್ಕೇನೆ ಮಾಡ್ತಾ ಇದ್ದೀನಿ ಅಂತ ಕೆಲವು ನನ್ನ BJP ಫ್ರೆಂಡ್ಸ್ ಮಾಡ್ತಾ ಇದಾರೆ. ನಾನು ಅವ್ರಿಗೆ ಹೇಳ್ತಾ ಇದೀನಿ, ಆಯ್ತಪ್ಪ ನೀವು ಟೀಕೆ ಮಾಡೋದಿರ್ಲಿ, ಒಂದಷ್ಟು ದುಡ್ಡವ್ರು ಎತ್ಕೊಬರ್ರೆ ಬೆಂಗಳೂರಿಗೆ, ನಡೀಲಿ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಒಬ್ರು ಬರ್ತಾ ಇಲ್ಲ. ಇಲ್ಲಿ ಒಬ್ರು ಬರ್ತಾ ಇಲ್ಲ, ಯಾರು ಕೋಪರೇಟ್ ಮಾಡ್ತಾರೆ, ಬರೀ ಟ್ವೀಟ್ ಮಾಡೋದಷ್ಟೇ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಇನ್ ಬರೀ ಏನ್ ಮಾಡ. ಈಗ ಏನ್ ನಿಮ್ಗೆ ಎ ಖಾತಾ ಬಿ ಖಾತಾ ಇದೆ, ಇಟ್ ಇಸ್ ಎ ಬಿಗ್ ರೆವಲ್ಯೂಷನ್. ಎಲ್ಲ ನಿಮ್ಮ ಆಸ್ತಿಗಳನ್ನ ದಾಖಲೆ ಮಾಡ್ಲಿಕ್ಕೆ ಎಲ್ಲ ರೆವಿನ್ಯೂ ಸೈಟ್ ಎಲ್ಲೆಲ್ಲಿ ತಗೊಂಡಿದ್ದಾರೆ ಅವ್ರಿಗೆಲ್ಲ ಕೂಡ ದಾಖಲೆಗಳು ಕರೆಕ್ಟ್ ಮಾಡಕ್ಕೆ. ಆಮೇಲೆ ಈ ಖಾತಾ ವಿಚಾರ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ ನ ಬೆಂಗಳೂರಲ್ಲಿ BDA ಕಾರ್ಪೊರೇಷನ್ ಅಂತ ಎಲ್ಲ ಆಸ್ತಿಗಳನ್ನ ಸ್ಕ್ಯಾನಿಂಗ್ ಮಾಡಿ, ನಮ್ದು 6ನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ ನಿಮ್ಮ ಆಸ್ತಿಗಳು ನೀವೇ ಫೋನಲ್ಲಿ ಇಲ್ಲ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ನೀವೇ ಕೋಡ್ ಹಾಕೊಂಡು ನೀವೇ ಯಾವತ್ತೂ ತಗೋಬಹುದು, ಯಾರು ಮಿಸ್ಯೂಸ್ ಆಗ್ಬಾರ್ದು. ಆ ದೃಷ್ಟಿಯಿಂದ ಇವತ್ತು ಆ ಕೆಲಸ ಕೂಡ ಮಾಡಿದ್ವಿ. ಆಮೇಲೆ ಈ ವರ್ಷ ಏನ್ STPಗಳು ತೆಗೆದುಕೊಂಡಿದ್ದೀನಲ್ಲ BWSP, ಇದು ಹಿಸ್ಟ್ರಿ ಆಫ್ BWSP. ಯಾವಾಗ್ಲೂ ಕೂಡ ಆ ರೀತಿ ನೀರ್ನ ಟ್ರೀಟ್ ಮಾಡಿ ಮತ್ತೆ ಅದಕ್ಕೆ ಉಪಯೋಗಿಸುವಂತದ್ದು ಕೆಲವುಗಳಿಗೆ. ಯಾಕೆಂದ್ರೆ ಈ ಕೋಲಾರ, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಪಾಪ ಬಹಳ ಕಷ್ಟಪಟ್ಟು 2000 ಅಡಿಗಿಂತ ಜಾಸ್ತಿ ಹೋಗಿತ್ತು. ಅಲ್ಲೆಲ್ಲ ಕೂಡ ಇವತ್ತು ನೀರನ್ನ ಕೊಡುವಂತದ್ದು, ಅಂತರ್ಜಲ ಹೆಚ್ಚುವಂತದ್ದು, ಆ ಕೆಲಸ ಕೂಡ ನಾವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇದು ಸಿಟಿಸನ್ಸ್ ಒಪಿನಿಯನ್ ನಂಗೆ ಬಹಳ ಮುಖ್ಯ. ನಮ್ಮ ಕಾರ್ಯಕರ್ತರು ಕೊಡೋದಕ್ಕೆ ನಾಗರಿಕರು ನನ್ನ ಹತ್ರಕ್ಕೆ ಬರಕ್ ಆಗದೆ ಹೋದ್ರು ಕೂಡ ನಾನೇ ನಾಗರಿಕತ್ವಕ್ಕೆ ಹೋಗ್ಬೇಕು ಅಂತ ಹೇಳಿ ಪ್ರತಿ ಶನಿವಾರ ಭಾನುವಾರ ಎಲ್ಲಾ ಪಾರ್ಕ್ಗಳಿಗೆ ವಿಸಿಟ್ ಮಾಡ್ತಾ ಇದೀವಿ, ಎಲ್ಲಾ ಕ್ಷೇತ್ರಕ್ಕೂ ಹೋಗ್ತಾ ಇದೀವಿ. ಹೋಗಿ ಅವ್ರ ಅಭಿಪ್ರಾಯ ಏನು ಅಂತ ತಿಳಿಸ್ತಾ ಇದೀವಿ. ಯಾರು ಬೇಕಾದ್ರೂ ಬಂದು ಇದಕ್ಕೆ ಉಪಯೋಗ ಮಾಡ್ಕೊಳ್ಳುವಂತ ಒಂದು ಅವಕಾಶ ನಾವು ಮಾಡ್ಕೊಡ್ತಾ ಇದೀವಿ. ಹೇಳಿದ್ರೆ ಬಹುಶಃ 1.4 ಕೋಟಿಯಷ್ಟು, 1,04,00,000 ಕೋಟಿಯಷ್ಟು ಹೊಸ ಯೋಜನೆಗಳನ್ನ ನೆಕ್ಸ್ಟ್ 3-4 ಇಯರ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ತೆಗೆದುಕೊಂಡಿದೀವಿ. ಒಂದೇ ವರ್ಷಕ್ಕೆ ಆಗುದಿಲ್ಲ. ಬಟ್ ಟನಲ್ ಇರ್ಬೋದು, ಎಲಿವೇಟೆಡ್ ಫ್ಲೈಓವರ್ ಇರ್ಬೋದು, ಡಬಲ್ ಡೆಕ್ಕರ್ ಇರ್ಬೋದು, ಆಮೇಲೆ ಸಂಚಾರಯುಕ್ತ ರಸ್ತೆ ಅಂತ ಹೇಳಿ ನಾನು ಕ್ಯಾನಲ್ ಪಕ್ಕ ನಾನು ಏನ್ ಹೇಳ್ತಾ ಇದ್ದೀನಿ, ಇವೆಲ್ಲ ಕೂಡ ಮಾಡೋದಲ್ಲದೆ
ಇದನ್ನ ಬ್ಯೂಟಿಫಿಕೇಶನ್ ಆಫ್ ಬ್ಯಾಂಗ್ಳೂರು ಕೂಡ ಎಲ್ಲ ಬಿಡಿ ಬೆಂಗಳೂರು LED ಲೈಟ್ಸ್ಗಳು ಮತ್ತು ಇದಕ್ಕೆ ಕರೆಂಟ್ ಇದನ್ನ ಮಾಡ್ಲಿಕ್ಕೆ ಒಂದು ಹೊಸ ಲೈಟ್ ಗಳನ್ನ ಹಾಕಿ ಸ್ವಲ್ಪ ಶೃಂಗಾರ ಮಾಡ್ಲಿಕ್ಕೆ ಎಲ್ಲ ಪೋಲ್ಗಳು ಮೆಟ್ರೋ ಪೋಲ್ಗಳು ಇದನ್ನ ಎಲ್ಲ ಕೂಡ ಅದಕ್ಕೆಲ್ಲ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ನಾವು ಮಾಡಿದೀವಿ. ಬಹುಶಃ ಈ 5 ಕಾರ್ಪೊರೇಷನ್ ಮಾಡೋ ಉದ್ದೇಶ ಜನರ ಹತ್ರಕ್ಕೆ ಸರ್ಕಾರ ಹೋಗ್ಬೇಕು ಅಂತ. ನಾನು ಹಿಂದೆ ಹೇಳ್ದಂಗೆ ಒಬ್ಬ ಕಾರ್ಪೊರೇಷನ್ ಕಮಿಷನರ್ಗೆ ಇದ್ದಿದ್ದು ಒಂದೇ ₹1 ಲಕ್ಷ ಏನಾದ್ರು ಇಮಿಡಿಯೇಟ್ ಡಿಸಿಷನ್ ತಗೋಬೇಕಾದ್ರೆ ಈಗ 5 ಲಕ್ಷವರೆಗೂ ಮಾಡಿದ್ದೇವೆ. ಈಗ ಮೊನ್ನೆ ಮಹದೇವಪುರಕ್ಕೆ ಹೋಗಿದ್ದೆ ನಾನು. ಮಹದೇವಪುರ ಏರಿಯಾ KR ಪುರಮಲ್ಲಿ ಹೋಗಿದ್ದೆ. ಅದು ಸ್ಮಾಲ್ ಏರಿಯಾ ಮಾಡಿದ್ವಿ, ಬರೀ 50 ವಾರ್ಡ್ ಮಾಡಿದ್ವಿ. ಯಾಕೆಂದ್ರೆ ಅದು ಬಹಳ ಬೆಳೀತಾ ಇದೆ, ಅಲ್ಲಿ ಜನಸಂಖ್ಯೆ ದಟ್ಟಣೆ ಇದೆ, ಇನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ. ಇಡೀ ಬೆಂಗಳೂರಿಗೆ ₹6,000 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಇದ್ರೆ ಅದು ಒಂದೇ ಕಡೆ 1,600 ಇತ್ತು. ಬಟ್ ನಾವು ಅಲ್ಲಿಂದ ಬೇರೆ ಕಡೆಗೆ ತೋರಿಸ್ಕೊಳ್ತೇವೆ. ಅಲ್ಲೇ ಈ 74th ಅಮೆಂಡ್ಮೆಂಟ್ ಏನಿದೆ ಅದಕ್ಕೆ ಯಾವೆಲ್ಲೂ ನಾವು ಮುಟ್ಟಕ್ ಹೋಗಿಲ್ಲ. ಅದಕ್ಕೆ ಶಕ್ತಿಶಾಲಿಯಾಗಿ ಬೆಳೆಸಿ ಒಂದು ಅವಕಾಶ ಮಾಡ್ಕೊಡ್ತಾ ಇದೀವಿ. ಇವತ್ತೇನು ನೀವೆಲ್ಲ ಕೊಟ್ಟಿದ್ದೀರಿ, ನಿಮ್ಗೆಲ್ಲ ವಾಪಸ್ಸು ನಮ್ಮ ಅಧಿಕಾರಿಗಳು ಫೋನಲ್ಲಿ ಮಾತಾಡಿ ನಿಮ್ಮ ಹತ್ರ ಸಂಪರ್ಕದಲ್ಲಿ ಮಾಡ್ತಾರೆ. ನಿಮ್ಗೆ ಏನು ಟೈಮ್ ವೇಸ್ಟ್ ಮಾಡಲ್ಲ. ಬಟ್ ಯು ಗೆಟ್ ರೆಡಿ ವಿತ್ ಯು ದಿಸ್ ಒನ್. ಏನಾದ್ರು ರೆಪ್ರೆಸೆಂಟೇಷನ್ ಮಾಡ್ಬೇಕು ಅಂದ್ರೆ ಮಾಡ್ಕೊಳ್ಳಿ. 1533 ನಂಬರ್, ಅಗೇನ್ ಐ ಆಮ್ ಟೆಲಿಂಗ್ ಯು, 1533 ನಂಬರ್. ಆ ನಂಬರ್ಗೆ ವಾಪಸ್ ಫೋನ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ನಿಮ್ ಹೆಸರು ಹೇಳಿ ತಿರ್ಗಾ ವಾಪಸ್ಸು ವಿಲ್ ಕಾಲ್ ಯು. ಏನೇ ಗ್ರೀವೆನ್ಸಸ್ ಇರಲಿ, ಏನಾದ್ರು ತಪ್ಪಿದ್ರು ಮಾಡಿ. ಈಗ ಖಾತಾ ಈ ಖಾತಾ ನೀವೆಲ್ಲ ಮಾಡಿಸ್ಕೊಂಡ್ಬಿಡ್ಬೇಕು. ಇದೊಂದು ಒಳ್ಳೆ ಅವಕಾಶ. ಆಮೇಲೆ ಯಾರು ಎ ಖಾತಾಯಿಂದ ಬಿ ಖಾತಾಯಿಂದ ಎ ಖಾತಾ ಮಾಡ್ಕೋಬೇಕು, ಅದು ಕೂಡ ನಿಮ್ಗೊಂದು ಗ್ರೇಟ್ ಆಪರ್ಚುನಿಟಿ ನಾವು ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. CSI ಬಗ್ಗೆ ಕೆಲವರು ಮಾತಾಡಿದೀನಿ, ಅದಕ್ಕೆ ಒಂದು ಸಪರೇಟ್ ಪಾಲಿಸಿ ಕೂಡ ನಾನು ತರ್ತಾ ಇದ್ದೀನಿ. ಈಗ BDA ಪ್ಲಾನಿಂಗ್ ಕೆಲಸ ಏನ್ ಮಾಡ್ತಾ ಇತ್ತು ಅದೆಲ್ಲ GB-ಗೆ ಕೊಟ್ಟಿದ್ದೀನಿ ನಾನು. ಬೆಂಗಳೂರು ಸಿಟಿಲಿ ಕನ್ಫ್ಯೂಷನ್ ಆಗೋದ್ ಬೇಡ ಅಂತ ಹೇಳಿ ಇಲ್ಲಿಗೆಲ್ಲ ಯಾವ ರೀತಿ ಮಾಡ್ಬೇಕು ಅಂತ ಮಾಡಿ, BDA ಬೇರೆ ಫಂಕ್ಷನ್ ಆಗ್ತದೆ, BMRD ಬೇರೆ ಫಂಕ್ಷನ್ ಆಗ್ತದೆ. ಇಲ್ಲಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆಯಲ್ಲ, ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಸೆಪ್ಟ್ ವಾಟ್ ಎವರ್ ಐ ಕುಡ್ ಹ್ಯಾವ್ ಡನ್. ಗವರ್ಮೆಂಟ್ ದೊಡ್ಡ ಪ್ರಾಜೆಕ್ಟ್ಸ್ ಗೆಲ್ಲ ಗವರ್ಮೆಂಟ್ ಮಾಡ್ತದೆ, ಮಿಕ್ಕಿದ್ದು ಸಣ್ಣ ಸಣ್ಣದೆಲ್ಲ ಕಾರ್ಪೊರೇಷನ್ಗಳು ಮಾಡ್ತಾರೆ. ಒಟ್ಟು ಕಾರ್ಪೊರೇಷನ್ಗೆ ಇದ್ದಿದ್ದೆ 10 ಕೋಟಿ ಇದಿತ್ತು 5 ಕೋಟಿ. ಈಗ 50 ಕೋಟಿ ಕೊಟ್ಟಿದ್ದೀನಿ 5 ಕಾರ್ಪೊರೇಷನ್ ಸೇರಿಸಿ ಅಂದ್ರೆ ಬೆಂಗಳೂರು ನಗರಕ್ಕೆ. ಸೊ ಇದಕ್ಕಿಂತ ನಾನೇನು ಮಾಡಕ್ಕೆ ಸಾಧ್ಯ ಇಲ್ಲ. ಆಲ್ BJP ಫ್ರೆಂಡ್ಸ್ ಆರ್ ಅಪ್ರಿಶಿಯೇಟಿಂಗ್, ಬಟ್ ಅವ್ರಿಗೆ ಮಾತಾಡಕ್ಕೆ ಮುಜುಗರ ಆಗ್ತಾ ಇದೆ ಅಂದ್ರೂ ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೀವೆಲ್ಲ ನಮ್ಗೆ ಸಹಕಾರ ಕೊಡಿ. ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಅಪಾರವಾದಂತ ವಿಶ್ವಾಸ ವ್ಯಕ್ತಪಡಿಸಿದ್ದೀರಿ, ಅಭಿನಂದನೆ ವ್ಯಕ್ತಪಡಿಸಿರಿ. ಐ ಆಮ್ ವೆರಿ ಪ್ರೌಡ್. ಈಗ ಅವ್ರು ರಾಮನಗರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾರೆ, ಅಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ. ನಾನು ಎಲ್ಲೇ ಕರೀಲಿ ಬಹಳ ಪ್ರಾಂಪ್ಟ್ ಆಗಿ ಟೈಮ್ ಆಗಿ ಬಂದು ವಿಸಿಟ್ ಮಾಡಿ ಅಟೆಂಡ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಯು ಆಲ್ ಆರ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಸಚ್ ಎ ಗ್ರೇಟ್ ಲೀಡರ್, ಸೀನಿಯರ್ ಲೀಡರ್. ಸೊ 8 ಬಾರಿ ನೀವು ಕಳಿಸಿದಿರಿ. ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಇಟ್. ಯು ವಿಲ್ ಟೇಕ್ ಅಪ್ ಬೆಂಗಳೂರಿನ. ನಮ್ಮೆಲ್ಲರೂ ಕೂಡ ಇನ್ನ ದೊಡ್ಡ ರೀತಿ ಬೆಳವಣಿಗೆಯನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಗೆಲ್ಲ ಮಾರ್ಗದರ್ಶನ ಕೊಡ್ತಾರೆ. ನಿಮ್ದು ಏನೇ ಇದ್ರು ಕೂಡ ಮತ್ತೆ ಐ ವಿಲ್ ಬಿ ಕಮಿಂಗ್. ಆಗಾಗ ನಾನು ಈ ರೀತಿ ಪ್ರೋಗ್ರಾಮ್ ನ ಎಲ್ಲ ಕಡೆ ಬೇರೆ ಕಡೆ ಇಟ್ಕೊಡ್ತೀನಿ. ಬಂದು ಅಕಸ್ಮಾತ್ ಇಲ್ಲಿ ಮಾತಾಡಕ್ಕಾಗಿಲ್ಲ ಅಂದ್ರೆ ಬೇರೆ ಕಡೆ ಬಂದು ನೀವು ಹೇಳಿ, ಏನ್ ತಪ್ಪೇನಿಲ್ಲ. ನಮ್ ಕಾರ್ಯಕರ್ತರಿಗೆ ನಾನು ಅವಾಯ್ಡ್ ಮಾಡಿ ನಿಮ್ಗೆ ಯಾಕೆ ಕೊಡ್ತಾ ಇದೀನಿ ಅಂತಂದ್ರೆ, ನಮ್ ಕಾರ್ಯಕರ್ತರು ಆಗಾಗ ಅವ್ರು ಭೇಟಿ ಮಾಡ್ತಿರ್ತಾರೆ, ಬಟ್ ನೀವು ಭೇಟಿ ಮಾಡೋಂತ ಅವಕಾಶ ಸಿಕ್ಕುದಿಲ್ಲ. ಬಟ್ ಆದ್ರೂ ಕೂಡ ನಿಮ್ಗೊಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಬಂದು ಈ ಬಿಸಿಲಿನಲ್ಲಿ ಸಂಡೆ ಆದ್ರೂ ಕೂಡ ತಾವು ಬಂದು ನೀವು ಬೆಂಗಳೂರಿಗೆ ಸಹಾಯ ಮಾಡ್ತಾ ಇದೀರಿ, ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇದೀರಿ, ನಿಮ್ಗೆ ನೀವು ಸಹಾಯ ಮಾಡ್ಕೊಳ್ತಾ ಇದೀರಿ. ಇದು ಬಹಳ ಮುಖ್ಯವಾದಂತ. ಯು ಆಲ್ ಆರ್ ರೆಸ್ಪಾನ್ಸಿಬಲ್. ಒನ್ಲಿ ನನ್ನ ಕೈಲಿ ರಾಮಲಿಂಗಾರೆಡ್ಡಿ ಕೈಲಿ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಆಗುದಿಲ್ಲ. ಆಲ್ ನಾಗರಿಕರು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ರೆಸಿಡೆಂಟ್ ಅಸೋಸಿಯೇಷನ್ ಎಲ್ಲರೂ ಕೂಡ ಕಸ ಹಾಕದಿಂದ ಹಿಡಿದು ಕಸ ವಿಲೇವಾರಿಯಿಂದ ಹಿಡಿದು ಎಲ್ಲದಕ್ಕೂ ಮಾಡ್ಬೇಕು. ನಾವು ನಾಗರಿಕರಿಗೆ ಬಡವರಿಗೆ ಹೊಟ್ಟೆ ತುಂಬಿಸ್ಬೇಕು. ಬಹಳ ಕಷ್ಟದಲ್ಲಿ ಇದ್ರು, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಹೇಳಿ 200 ಯೂನಿಟ್ ವರೆಗೂ ಕೂಡ ಫ್ರೀ ಕರೆಂಟ್ ಮಾಡಿಕೊಟ್ಟು, ಫ್ರೀಯಾಗಿ ಬಸ್ ಟ್ರಾನ್ಸ್ಫರ್ ಹೆಣ್ಮಕ್ಳಿಗೆಲ್ಲ ಕೊಟ್ಟಿದೀವಿ. ಎಲ್ಲ 5 ಸ್ಕೀಮ್ಸ್ ಕೂಡ ಕೊಟ್ಟಿದೀವಿ. 2,000 ರೂಪಾಯಿ ಕೊಟ್ಟಿದೀವಿ. ಎಲ್ಲ ಕೂಡ ಬೇಕಾದಷ್ಟಿದೆ. ಇದಲ್ಲದೆ 20,000 ಕೋಟಿ ರೂಪಾಯಿ ರೈತರಿಗೆ ನಾವು ಫ್ರೀಯಾಗಿ ಪವರ್ ಕೊಡ್ತಾ ಇದೀವಿ, ಕರೆಂಟ್, ವಿದ್ಯುತ್ ಶಕ್ತಿ, ಇದಕ್ಕೆ ವ್ಯವಸಾಯಕ್ಕೆ. ಸೊ ಹಂಗೆ ಆಲ್ಮೋಸ್ಟ್ 1 ಕೋಟಿಗೂ ಹೆಚ್ಚು ಹಣ ವೆಲ್ಫೇರ್ ಸ್ಕೀಮ್ಸ್ಗೆ ಇವತ್ತು ಜನ ಆರ್ಥಿಕವಾಗಿ ಬೆಳಿಲಿ ಅಂತೇಳಿ ನಾವು ಸಹಕಾರ ಕೊಡ್ತಾ ಇದೀವಿ. ಸೊ ಮಿಕ್ಕಿದ ಏನೇ ವಿಚಾರ ಇದ್ರು ಕೂಡ ನಾನು ರಾಮಲಿಂಗಾರೆಡ್ಡಿ ಅವರು ಎಲ್ಲ ಸೇರಿ ಒಟ್ಟಿಗೆ ಸೇರಿ ನಮ್ಮ ಅಧಿಕಾರಿಗಳು, ಒನ್ ಆಫ್ ದಿ ಬೆಸ್ಟ್ ಆಫೀಸರ್ಸ್, ಪ್ರಾಂಪ್ಟ್, ಡೆಡಿಕೇಟೆಡ್, ಆನೆಸ್ಟ್ ಆಫೀಸರ್ಸ್ ಆರ್ ದೇರ್. ಅವರೆಲ್ಲರೂ ಕೂಡ ನಿಮ್ ಸೇವೆಯನ್ನ ಮಾಡ್ತಾ ಇದೀರಿ. ಇವತ್ತೆಲ್ಲ ಬಂದು
ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಿ. ಮತ್ತೆ ಇನ್ನೊಂದಿನ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ನಂಗೆ ಸಿಗ್ಲಿ. ತಾವೆಲ್ಲ ಬಂದದಕ್ಕೆ ಎಲ್ಲ ನಾಗರಿಕರಿಗೆ, ವೆಲ್ಫೇರ್ ಅಸೋಸಿಯೇಷನ್ ಅವರಿಗೆ ತಮ್ಮೆಲ್ಲರೂ ಕೂಡ ನಾನು ಶುಭ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಆಮೇಲೆ ಜಾತಿ ಗಣಿತ ಕೂಡ ನೀವು ಕೋಆಪರೇಟ್ ಮಾಡಿ, ಏನಿಲ್ಲ, ವಾಟ್ ಎವರ್ ಯು ವಾಂಟ್ ಯು ಟೆಲ್, ರೆಸ್ಟ್ ಇಗ್ನೋರ್ ಇಟ್. ನಿಮ್ಗೆ ಏನ್ ಬೇಕೋ ನೀವು ಹೇಳಿ, ಎಷ್ಟು ಬೇಕು, ಬಟ್ ಯು ಹ್ಯಾವ್ ಟು ಪಾರ್ಟಿಸಿಪೇಟ್. ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಮಾತ್ರ ನಿಮ್ಮ ಫ್ಯೂಚರ್ ಅನುಕೂಲ. ಇದು ಎಲ್ಲ ಸಮಾಜದ ಜನಸಂಖ್ಯೆಗೆ ಅನುಕೂಲ ಆಗುವಂತದ್ದು ಇದನ್ನ. ಸೊ ಅದರಿಂದ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ ಒಳ್ಳೇದು ಅನ್ನೋದು ನಾನು ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಜಿಪುರ ಫ್ಲೈಓವರ್ ಮುಕ್ತಾಯ ಆಗ್ತದೆ ITBT ಸಿಇಒಗಳ ಸತ್ರ ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ. ನಾನು, ರಾಮಲಿಂಗಾರೆಡ್ಡಿ ಅವರು, ನಮ್ಮ ಇವರು ಪ್ರಿಯಾಂಕರ್ಗೆ, MB ಪಾಟೀಲ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರದೇ ಒಂದು ಸಪರೇಟ್ ಮೀಟಿಂಗ್ ಅಂತ ಮಾಡ್ತೀವಿ. 5% ಮಾರ್ಗಸೂಚಿ ತರ ಮಧ್ಯಮ ವರ್ಗಕ್ಕೆ ಹೊರ ಆಗುತ್ತೆ ಅಂತ ಮನವಿ ಮಾಡಿದ್ರು. ವಿ ಹ್ಯಾವ್ ಗಿವನ್ ದಿ ಬೆಸ್ಟ್. ನಾನೆಲ್ಲ ಯೋಚನೆ ಮಾಡಿದ್ದೀನಿ. ಅವ್ರ ಆಸ್ತಿ ದಾಖಲೆ ಮಾಡ್ಕೊಳ್ಬೇಕಾದ್ರೆ 5% ಇಸ್ ನಾಟ್ ಎ ಬಿಗ್ ಥಿಂಗ್. ಎಲ್ಲರೂ ಕೂಡ ಸಾಲ ಸಿಗಕ್ಕೆ ಅವ್ರ ಆಸ್ತಿ ಪ್ರೈಸ್ ಎಲ್ಲ ಡಬಲ್ ಆಗೋಗ್ತದೆ. ಯಾವಾಗ ಪಿ ಖಾತೆಯಿಂದ ಎ ಖಾತೆ ಆಯ್ತು ಅವ್ರಿಗೆಲ್ಲ ಆಸ್ತಿ ಆಗ್ತದೆ. ಎಲ್ಲ ರೆವಿನ್ಯೂ ಸೈಟ್ ಗಳು ತಗೊಂಡ್ಬಿಟ್ಟಿದ್ದಾರೆ. ಇವು ಪ್ಲಾನ್ಸ್ ಇದ್ರಲ್ಲಿಲ್ಲ. ಎಲ್ಲರಿಗೂ ಒಂದೇ ತರ ಸರ್ವಿಸ್ ಕೊಡ್ಬೇಕಲ್ಲ, ಅವರು ಸಹಕಾರ ಕೊಡ್ಬೇಕು. ನನ್ಗೇನು ಒಬ್ರು 1 ಲಕ್ಷ ಕೊಡ್ಬೇಕಂತಿಲ್ಲ. ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಈ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮಸ್ಕಾರ. ಗುತ್ತಿಗೆದಾರದ ಆಮೇಲೆ ಮಾತಾಡೋಣ.